ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ. ಶ್ರಾವಣ ಮಾಸ ಮೊದಲ ಹಬ್ಬ ನಾಗರ ಪಂಚಮಿ. ಶ್ರಾವಣ ಶುಕ್ಲ ಪಂಚಮಿ ಎಂದು ಪಂಚಮಿ ಆಚರಣೆ. ಎಲ್ಲ ಹಬ್ಬಗಳಿಗೂ ನಾಗರ ಪಂಚಮಿ ಆದಿ ಅಂತ ಹೇಳ್ತಾರೆ. ನಾಗರ ಕಲ್ಲಿಗೆ ಹಾರೆಳೆದು ಹಬ್ಬ ಆಚರಣೆ ಮಾಡ್ತಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೆಯುತ್ತೆ. ಎಲ್ಲ ನಾಗ ದೇವಸ್ಥಾನಗಳಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಓಕೆ, ನಾಗರ ಪಂಚಮಿ ಹಬ್ಬ ಎಲ್ಲ ಕಡೆ ರಾಜ್ಯಾದ್ಯಂತ ಆಚರಿಸ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಜಾಸ್ತಿ ನಾಗನ ಪೂಜೆ, ನಾರ್ತಲ್ಲಿ ಕಡಿಮೆ ನಾಗನ ಪೂಜೆ. ಸೊ ಹಾಗಾಗಿ ಆದಿ ಮೂಲ ಮತ್ತೊಂದು, ಯಾಕಂದರೆ ಇವತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ತರವಾಡ್ ಅಂತಂದರೆ ತಮ್ಮ ಕುಟುಂಬದ ನಾಗ ಅಂತಿರುತ್ತೆ. ಅಂದರೆ ಆ ನಾಗನಿಗೆ ಪೂಜೆ ಸಲ್ಲಿಸಲೇಬೇಕು ಅಂತೇಳಿ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಇಸ್ ವೆರಿ ಪಾಪ್ಯುಲರ್. ಈ ಸರ್ಪದೋಷ ಬೇರೆ, ನಾಗದೋಷ ಬೇರೆ, ಹೀಗೆಲ್ಲ ಇರುತ್ತೆ. ಆಮೇಲೆ ನಾಗದೋಷ ಇದ್ದರೆ ಅಥವಾ ಸರ್ಪದೋಷ ಇದ್ದರೆ, ವಿಶೇಷವಾಗಿ ಸರ್ಪದೋಷ ಇದ್ದರೆ ಮಕ್ಕಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಆಮೇಲೆ ಸೊ ಸಮ್ಟೈಮ್ಸ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸರ್ಪ ಅಂತಂದ್ರೆ ನಾಗ, ಅದು ನಮ್ಮ ಕಾರಣಕ್ಕಾಗಿ ಸತ್ತೋಗಿದ್ರೆ ಒಂದು ನಂಬಿಕೆ ಆ ಭಾಗದಲ್ಲಿ ಈಗಲೂ ಕೂಡ ಇದೆ. ಈಗ ಒಂದು ವೇಳೆ ಒಂದು ನಾಗರ ಹಾವು, ಸಣ್ಣ ನಾಗರ ಹಾವು ಸತ್ತೋಗಿದ್ದದ್ದು ಕಂಡು ಬಂದರೆ ಅದನ್ನು ನೀವು ಹಾಗೆ ಬಿಡೋಂಗಿಲ್ಲ, ಅದಕ್ಕೆ ಉತ್ತರ ಕ್ರಿಯೆ ಮಾಡಲೇಬೇಕು. ಅದಕ್ಕೆ ಹೇಗೆ ಮನುಷ್ಯರಿಗೆ ಮಾಡ್ತಾರೋ ಅದೇ ಥರ ಸರ್ಪ ಮಾಡಬೇಕು. ಅದಾದ ನಂತರ 3 ದಿನಗಳ ಕಾಲ ಸರ್ಪ ಸಂಸ್ಕಾರ ಮಾಡಬೇಕು. ಭಾಳ ಅದ್ಭುತವಾಗಿ ಮಾಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರೆ. ಚಾಮುಂಡೇಶ್ವರಿ ದರ್ಶನ ಪಡೆದ ನಂತರ ಮಾಜಿ ಸಿಎಂ ಚಾಮುಂಡೇಶ್ವರಿ ದರ್ಶನ ಪಡೆದ ನಂತರ ದೋಸೆ ಸವಿದ BSY. ಮೈಲಾರಿ ಹೋಟೆಲ್ನಲ್ಲಿ ತಿಂಡಿ ಸವಿದ BSY. ಮೈಸೂರು ಚಲೋದಲ್ಲಿ ಭಾಗಿಯಾಗಲಿರುವ ಯಡಿಯೂರಪ್ಪ. ಮೈಲಾರಿ ಹೋಟೆಲ್ ಭಾಳ ಫೇಮಸ್ ಹೋಟೆಲಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ದೋಸೆ ಸವಿದಿದ್ದರು. ಹೇಗೆ ನಮ್ಮಲ್ಲಿ ಬೆಂಗಳೂರಲ್ಲಿ ವಿದ್ಯಾರ್ಥಿ ಭವನ ಅಂತಿದೆಯೋ ಅದೇ ಥರ, ಆಮೇಲೆ ಜನಾರ್ದನ ಹೋಟೆಲ್ ಅಂತೇಳಿದೆ ಅದೇ ಥರ, ಶಿವಾನಂದ ಸರ್ಕಲ್ ಬಳಿ ಬಸವನಗುಡಿ ವಿದ್ಯಾರ್ಥಿ ಭವನ, ಮೈಲಾರಿ ಹೋಟೆಲ್. ನಾನ್ ವೆಜ್ ತಿನ್ನೋರಿಗೆ ಹನುಮಂತ ಹೋಟೆಲ್ ಇದೆ. ಇನ್ನು ದೆಹಲಿಯಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನ ಬಂಧನವಾಗಿದೆ. ರಿಜ್ವಾನ್ ಅಲಿಯನ್ನು ಬಂಧಿಸಿದ ದೆಹಲಿ ಪೊಲೀಸರು. ರಿಜ್ವಾನ್ ಸುಳಿವಿಗೆ 3 ಲಕ್ಷ ರೂಪಾಯಿ ಘೋಷಿಸಿದ್ದ NIA. ಪುಣೆ ಬ್ಲಾಸ್ಟ್ನಲ್ಲಿ ಭಾಗಿಯಾಗಿದ್ದ ಉಗ್ರ ರಿಜ್ವಾನ್, ಈತನ ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿ ಬಂದಿದ್ದಾನೆ. ವಾಂಟೆಡ್ ಅಂತೇಳಿ ಎಲ್ಲ ಕಡೆ ಆತನ ಫೋಟೋ ಲಗತ್ತಿಸಲಾಗಿದೆ. 3 ಲಕ್ಷ ರೂಪಾಯಿ ಬಹುಮಾನ ಆತನ ಸುಳಿವಿಗೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಈತನೇ ರಿಜ್ವಾನ್, ಮೋಸ್ಟ್ ವಾಂಟೆಡ್ ಉಗ್ರ ರಿಜ್ವಾನ್ ಅಲಿಯನ್ನು ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. 3 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿತ್ತು. ಈ ವಾದ ಮಂಡನೆ ಮಾಡಬೇಕಾದ್ರಿಂದ ಅದನ್ನು ಪುಟಪ್ ಮಾಡೋದಕ್ಕೆ ಅವರು ಕಚೇರಿ ಸಿಬ್ಬಂದಿಗೆ ಆದೇಶ ಮಾಡಿದರೆ, ಸೊ ನಾಳೆ ಕಾಲಾವಕಾಶ ಕೊಟ್ಟಿದ್ದಾರೆ. ನಾಳೆ ನಮ್ಮ ವಕೀಲರು ವಿವರವಾಗಿ ವಾದ ಮಂಡನೆ ಮಾಡ್ತಾರೆ. ಸೊ ಆ ನಂತರ ದೂರ ದಾಖಲೆ ಮಾಡೋದ್ರ ಬಗ್ಗೆ ಅವರೊಂದು ಆದೇಶ ಮಾಡ್ಬೋದು ಅಂತೇಳಿ ನಮಗೆ ಒಂದು. ಸರ್, 2018ರಲ್ಲಿ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ಗೆ 17A ಒಂದು ತಿದ್ದುಪಡಿಯನ್ನು ತಂದು ಯಾವುದೇ ಒಬ್ಬ ಜನಪ್ರತಿನಿಧಿ ಅಥವಾ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಮಾಡಬೇಕಾದ್ರೆ ಒಂದಷ್ಟು ನಿಯಮಗಳ ಬದಲಾವಣೆ, ಪ್ರಾಸಿಕ್ಯೂಷನ್ ಅನುಮತಿಗಳು ಕಾಗ್ನಿಸಬಲ್ ಆಗಿ ತಗೋಬೇಕಾದ್ರೆ ಒಂದಷ್ಟು ನಿಯಮಗಳಿದ್ದಾವೆ. ಇದೇನು ಅಡ್ಡಿ ಆಗಲ್ವಾ ನಿಮ್ಮ ಕೋರ್ಟ್ಗೆ ನೀಡಿರ್ತಕ್ಕಂಥ ದೂರು ಅಂತ? ಸರ್, ಅದ್ರ ಬಗ್ಗೆ ನಾಳೆ ನಮ್ಮ ವಕೀಲರು ವಾದ ಮಂಡನೆ ಮಾಡ್ತಾರೆ. ಸೊ ಆ ನಂತರದಲ್ಲಿ ಮುಂದಿನ ಕಾನೂನು ಕ್ರಮಗಳಾಗುತ್ತೆ. ಅದು ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.
ಇನ್ನು ದೋಸ್ತಿ ಮೂಡಾಸ್ತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಾಸ್ತ್ರವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬು ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರಿಗೆ ನಾನೇ ಬಂಡೆ ನಾನೇ ಬಲ ಅಂತ ಹೇಳಿದ್ದಾರೆ. ನಾನು ಎಲ್ಲಾ ಕಾಲಕ್ಕೂ ಕೂಡ ಸಿಎಂ ಪರವಾಗಿ ನಿಂತಿದ್ದೀನಿ ಕೂಡ. ಸಿಎಂ ಎಮೋಷನಲ್ ಮ್ಯಾನ್, ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರೂ ಹಗರಣ ಮಾಡಿದ್ರೆ ಅವರು ಅರ್ಗಿಸಿಕೊಳ್ತಾ ಇದ್ರು. ಹಗರಣ ಮಾಡಿಲ್ಲದ ಕಾರಣ ನೋವಾಗಿರೋದು ಸಹಜ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪರವಾಗಿ ಬ್ಯಾಕ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳದವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೆ. ಇನ್ನು ಮೈತ್ರಿ ಪಾದಯಾತ್ರೆಯಿಂದ ರೆಬೆಲ್ ಲೇಡಿ ದೂರ ಇದ್ದಿದ್ದಾರೆ. ಇಂತಾದರೂ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾರಾ? ಮೈಸೂರು ಚಲೋಗೆ ಇಂದು ಬರ್ತಾರಾ ಸುಮಲತಾ? ಕಳೆದ 6 ದಿನಗಳಿಂದ ಪಾದಯಾತ್ರೆಯಿಂದ ದೂರ ಇದ್ದಾರೆ. ಸ್ವಕ್ಷೇತ್ರ ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರು ಗೈರು. ಭಾರೀ ಚರ್ಚೆಗೆ ಕಾರಣವಾದ ಸುಮಲತಾ ನಡೆ. ಬಿಜೆಪಿಯಿಂದಲೇ ಸೈಡ್ಲೈನ್ ಆಗ್ತಾ ಇದ್ದಾರಾ ಮಾಜಿ ಸಂಸದೆ? ಇಲ್ಲ ರಾಜಕೀಯದಿಂದಲೇ ಅಂತರ ಕಾಯ್ದುಕೊಂಡ್ರಾ ಸಂಸದೆ? ಇಲ್ಲ, ಇವತ್ತಾದರೂ ಬರ್ತಾರ ಅನ್ನುವಂಥ ನಿರೀಕ್ಷೆ ಇದೆ. ಸೈಡ್ಲೈನ್ ಮಾಡ್ತಾ ಇದ್ದಾರೆ, ಸೈಡ್ಲೈನ್ ಆದ್ರೆ ಗೊತ್ತಿಲ್ಲ. ಕಳೆದ 6 ದಿನಗಳಿಂದಲೂ ಕೂಡ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ ಸುಮಲತಾ ಅವರು. ಯಾಕೆ ಅಂತರ ಕಾಯ್ದುಕೊಂಡ್ರು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಟ್ ಇವತ್ತು ಭಾಗಿಯಾಗ್ತಾರಾ ಅನ್ನುವಂಥ ನಿರೀಕ್ಷೆ, ಬಟ್ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ ಅವರ ಆಪ್ತ ಮೂಲಗಳಿಂದ. ರಾಜಕೀಯದಿಂದಲೇ ಅಂತರ ಕಾಯ್ದುಕೊಳ್ತಿದ್ದಾರೋ ಅಥವಾ ಮೈತ್ರಿ ಪಾದಯಾತ್ರೆ ಆಗಿರೋದ್ರಿಂದ ಅಂತರ ಕಾಯ್ದುಕೊಳ್ತಿದ್ದಾರೋ